ಕೋರ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಪೂಜಾ ಪಂಚಾಯತಿಯವರು ಹಾಗೂ ಹಾಗೂ ರೈಲ್ವೆಯನ್ನು ಕಲ್ಪಿಸಲಾಗಿದೆ. ಇದು ನಮ್ಮ ಪ್ರೀತಿಯ ಅಣ್ಣನಾದ ಪ್ರಕಾಶ್ ಗೋಡಮಲೆ ಇಂಜಿನಿಯರ್ ಅವರು ಹಾಗೂ ನಮ್ಮ ಕುಟುಂಬಸ್ಥರು ಎಲ್ಲರಿಂದ ಒಂದು ನಮ್ಮ ತಾಯಿತಂದೆ ಸ್ವಾಮಿಯವರು ಮಾತಾಡ್ತಾರೆ. ನಾವೆಲ್ಲರೂ ನಿಶಬ್ದವಾಗಿರ್ಬೇಕು. ಅದೇ ರೀತಿಯಾಗಿ ಆಮೇಲೆ ಇಲ್ಲಿಂದ ರೈಲ್ವೆ ನಿಲ್ದಾಣಕ್ಕೆ ನಾವೆಲ್ಲರೂ ಕೂಡ ಕಾಲ್ನಡಿಗೆ ಮುಖಾಂತರ ಪಂಚಶೀಲ ಧ್ವಜ ಮತ್ತು ನಮ್ಮ ಜೈವಿನ ದಂಡಗಳನ್ನು ತಗೊಂಡು ಇವತ್ತು ಬೀದರಿಂದ ದೆಹಲಿಗೆ ವಿಶೇಷ ರೈಲನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಬೌದ್ಧ ಉಪಾಸಕ ಹಾಗೂ ಉಪಾಸಕಿಯರ ಈ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಕರ್ನಾಟಕದಂಥ ಎಲ್ಲ ಭೀಮನೇಯಗಳು ಬೌದ್ಧ ನೇಯಗಳು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿ ಚಲೋವನ್ನು ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಬೀದರಿಂದ ವಿಶೇಷವಾಗಿ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನಾದಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಏನಾರು ಅಂತಂದರೆ ಬಂದು ಇಲ್ಲಿಂದ ರೈಲ್ವೆಗೆ ಏನಾರು ಅಂತಂದರೆ ದೆಹಲಿ ಚಲೋ ಹೋಗ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಬೌದ್ಧ ವಿಹಾರಕ್ಕೆ ಏನದಂದರೆ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನಂದರೆ ಜಯಗೊಳಿಸುವ ಸಲುವಾಗಿ ನಾವೆಲ್ಲರೂ ಸೇರಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ದೆಹಲಿಯಲ್ಲಿ 12 ಫೆಬ್ರವರಿಯಲ್ಲಿ ಜಂತರ್ ಮಂತರ್ ಹಾಗೂ ಅಲ್ಲಿ ರಾಮಲೀಲಾ ಮೈದಾನದಲ್ಲಿ ಏನಾದಂತಂದರೆ ಈ ಒಂದು ದೊಡ್ಡ ಮಟ್ಟದ ಬೌದ್ಧರ ಈ ಒಂದು ಆಂದೋಲನವನ್ನು ಹಮ್ಮಿಕೊಳ್ಳೋದ್ರಿಂದ ಬಂತೆ ವಿನಾಚಾರ್ಯ ಅವರು ದೆಹಲಿಯಲ್ಲಿ ಈ ಒಂದು ಆಂದೋಲನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಬಾಬಾ ಸಾಹೇಬರು ಹಾಗೂ ಬೌದ್ಧರ ಈ ಒಂದು ಅನುಯಾಯಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ದೆಹಲಿಗೆ ಹೋಗಿ ಈ ಒಂದು ಮುಕ್ತಿ ವಿಹಾರಕ್ಕೆ ಏನಂತಂದರೆ ನಾವು ಜಯ ಪಡಿಬೇಕಂತೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಕಪಿಲ್ ಗೋಡ್ಬಲ್ BRT ಕಾಯ್ದೆಯನ್ನು ರದ್ದುಪಡಿಸಬೇಕು ಮೋದಿಯವರು. ಇಲ್ಲ ಅಂದರೆ ಎಲ್ಲ ದೇವಸ್ಥಾನ ಚರ್ಚ್ಗಳಿಗೆ ಇದೇ ಥರ ಆಟನ ಮಾಡಬೇಕು. ಯಾಕೆ ಅಂದರೆ ಸಂವಿಧಾನದ ಅಡಿಯಲ್ಲಿ ಬೌದ್ಧರ ದೇವಾಲಯವನ್ನು ಬೌದ್ಧರು ಕೊಡಬೇಕು. ಸಂವಿಧಾನ ಜಾರಿ ಆದಮೇಲೆ BRT ಹಾಕಿ ಇನ್ನೂ ಮಾಡಿಕೊಂಡಿದ್ದಾರೆ. 1950 ಸಂವಿಧಾನ ಜಾರಿಯಾಗಿದೆ. ಅದು ಅಬಲಿಷ್ ಆಗಬೇಕಲ್ವಾ? ಅಬಲಿಷ್ ಮಾಡಬೇಕು ಅಂತ ದೊಡ್ಡ ಹೋರಾಟ ಶುರುವಾಗಿದೆ. ಈ ಹೋರಾಟವನ್ನು ಮಾನ್ಯ ಪ್ರಧಾನಿಗಳು ರಾಷ್ಟ್ರಪತಿಗಳು ಅರ್ಥ ಮಾಡಿಕೊಂಡು ಬಿಹಾರ್ ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು BRT ಕಾಯ್ದೆ ರದ್ದುಪಡಿಸಿ ಬೌದ್ಧ ಭಿಕ್ಕುಗಳ ಕೈಗೆ ಅದನ್ನು ಕೊಡಬೇಕು ಅಂತಕ್ಕಂಥ ಸ್ಪಷ್ಟ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಯ ನಮ್ಮದೇ ಅಂತ ಯಾವಾಗಲೂ ಅಂಬೇಡ್ಕರ್ ಮೊಮ್ಮಕ್ಕಳು ಜಯ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಅದಕ್ಕೆ ಹೊರಟಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.